ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ವಿರುದ್ಧ ರಾಜ್ಯ ಸರ್ಕಾರ ಆಕ್ರೋಶವನ್ನು ಹೊರಹಾಕಿದ್ದು ನಾವು ನೋಡಿದ್ದೀವಿ. ಈ ಕಥೆ ಮಾತ್ರ ಮುಗಿತಾ ಇಲ್ಲ. ವಿಬಿಜಿ ರಾಮ್ಜಿ ವರ್ಸಸ್ ರಾಜ್ಯ ಸರ್ಕಾರದ ಈ ಜಟಾಪಟಿ ಮುಗಿದಂತೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಕೇಂದ್ರದ ವಿರುದ್ಧ ಸರ್ಕಾರಿ ಹಣವನ್ನ ಬಳಸಿ ಜಾಹೀರಾತು ಕೊಟ್ರ? ಇಂಥದ್ದೊಂದು ಪ್ರಶ್ನೆ. ಕೇಂದ್ರ ಸರ್ಕಾರವನ್ನ ಟೀಕಿಸುವ ಬರದಲ್ಲಿ ಎಡವಟ್ಟು ಮಾಡಿಕೊಳ್ತಾ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆ ಇದೆ. ಗ್ರಾಮೀಣಾಭಿವೃದ್ಧಿ ಸಚಿವರ ಸೂಚನೆಯಂತೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವರ ಸೂಚನೆಯ ಮೇರೆಗೆ ಹಣವನ್ನು ಬಿಡುಗಡೆ ಮಾಡಿರೋದು 1,57,23,375 ರೂಪಾಯಿ. ಯಾವುದಕ್ಕೆ? ಜಾಹೀರಾತು ಕೊಟ್ಟಿದ್ದಕ್ಕೆ. 1,57,23,375 ರೂಪಾಯಿ. ಕೇಂದ್ರ ಸರ್ಕಾರದ ವಿರುದ್ಧ ವಿಬಿಜಿ ರಾಮ್ಜಿ 2025 ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂತಲ್ಲ, ಅಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇತ್ತು. ಅದರ ಹೆಸರು ಬದಲಾವಣೆ ಮಾಡಿ ಆ ಕಾಯ್ದೆಯಲ್ಲೂ ಕೂಡ ಕೆಲವೊಂದಿಷ್ಟು ಸ್ವರೂಪಗಳನ್ನು ಬದಲಾವಣೆ ಮಾಡಿತ್ತು. ಇದು ಉದ್ಯೋಗವನ್ನ ಕಸಿದುಕೊಳ್ಳುವಂತಹ ಕಾಯ್ದೆ ಅಂತ ರಾಜ್ಯ ಸರ್ಕಾರ ಇದನ್ನು ಟೀಕೆ ಮಾಡಿತ್ತು. ಗ್ರಾಮೀಣ ಉದ್ಯೋಗಕ್ಕೆ ಮರಣ ಶಾಸನ ಅಂತ ಕಾಂಗ್ರೆಸ್ ಟೀಕೆ ಮಾಡಿತ್ತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಇದೊಂದು ಮಾಹಿತಿ ಬಂದಿದೆ ಈಗ, ಹೇಗೆ ಹಣ ಹೋಯಿತು ಅಂತ. ಅಂದರೆ 2 ದಿನಾಂಕಗಳಲ್ಲಿ ಜಾಹೀರಾತು ಪ್ರಕಟ ಆಗಿತ್ತು. ಫೆಬ್ರವರಿ 2ನೇ ತಾರೀಕಿಗೆ ಮತ್ತು ಜನವರಿ 29ನೇ ತಾರೀಕಿಗೆ ಪತ್ರಿಕೆಗಳಲ್ಲಿ ಜಾಹೀರಾತು ಪ್ರಕಟ. ಏನಂತ? ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ 20 ವರ್ಷಗಳು ಅಂತ ಹೇಳಿ ಭಾರತದಲ್ಲಿ ಏನೇನಾಗಿದೆ, ಕರ್ನಾಟಕದಲ್ಲಿ ಏನೇನಾಗಿದೆ ಅಂತ ಅದರಲ್ಲಿ ಕೆಲವೊಂದಿಷ್ಟು ಅಂಕಿಅಂಶಗಳನ್ನು ಕೊಟ್ಟಿದ್ರು. ಒಂದು ಕಡೆ ಮಹಾತ್ಮ ಗಾಂಧೀಜಿ ಇದ್ರು, ಮತ್ತೊಂದು ಕಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದರೆ ಅವರ ಬಟ್ಟೆಯನ್ನು ಧರಿಸಿಕೊಂಡು ಒಬ್ಬ ವ್ಯಕ್ತಿ ಇದ್ರು. ಅದರಲ್ಲಿ ಮಹಾತ್ಮ ಗಾಂಧೀಜಿ ಒಂದು ಪ್ರಶ್ನೆ ಕೇಳ್ತಾರೆ. ಸಂಗಪ್ಪ, ಕಳೆದ 20 ವರ್ಷಗಳಲ್ಲಿ ಕೋಟ್ಯಾಂತರ ಗ್ರಾಮೀಣ ಆಸ್ತಿಗಳ ಸೃಷ್ಟಿ, ಕಾರ್ಮಿಕರಿಗೆ ಉದ್ಯೋಗ ಭದ್ರತೆಯ ಬಲ ತುಂಬುವುದು, ಕಾಯ್ದೆಯನ್ನು ತೆಗೆದುಹಾಕೋದು ಸರಿನಾ ಅಂತ ಗಾಂಧೀಜಿಯವರಿಂದ ಪ್ರಶ್ನೆಯನ್ನು ಕೇಳಿಸಲಾಗಿತ್ತು ಆ ಜಾಹೀರಾತಿನಲ್ಲಿ ಇರುವಂತೆ. ಅದಕ್ಕೆ ಉತ್ತರ, ಮಹಾತ್ಮರೇ, ನಾವು ಕೇವಲ ಅದರಲ್ಲಿ ಆಗಿರುವ ಭ್ರಷ್ಟಾಚಾರದ ಬಗ್ಗೆ ಮಾತ್ರ ಮಾತನಾಡೋಣ ಅಂತ ಅವರು ಉತ್ತರ. ಈ ಜಾಹೀರಾತಿನ ಬಗ್ಗೆ ಬಿಜೆಪಿ ಆಕ್ಷೇಪವನ್ನು ಹೊರಹಾಕಿತ್ತು. ಏನಂತ? ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿ ಅದಾದ ನಂತರ ಇದಕ್ಕೆ ರಾಷ್ಟ್ರಪತಿಗಳ ಅಂಕಿತವನ್ನು ಹಾಕಿದ್ದಾರೆ. ಭಾರತದ ಸಂವಿಧಾನದ 111ನೇ ವಿಧಿಯ ಪ್ರಕಾರ ಯಾವ ಮಸೂದೆಗೆ ರಾಷ್ಟ್ರಪತಿಗಳ ಅಂಕಿತವನ್ನು ಹಾಕ್ತಾರೋ ಅದನ್ನು ರಾಜ್ಯ ಸರ್ಕಾರಗಳು ಅಥವಾ ಸರ್ಕಾರಗಳು ಟೀಕಿಸಬಾರದು ಅಂತ ವೈಯಕ್ತಿಕವಾಗಿ ಜನರ ಪ್ರಶ್ನೆ ಬೇರೆ. ಆದರೆ ಈ ಜಾಹೀರಾತಿನ ಬಗ್ಗೆ ಪ್ರಶ್ನೆ ಬಂದಿತ್ತು. ಇದೀಗ 1,57,00,000 ರೂಪಾಯಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ರಾಚಪ್ಪ, ಕಳೆದ ಅನೇಕ ದಿನಗಳಿಂದ ವಿಬಿಜಿ ರಾಮ್ಜಿ ವರ್ಸಸ್ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಪೈಪೋಟಿ ಆಗಿದ್ದನ್ನು ನೋಡಿದ್ದೀವಿ, ವಿಶೇಷ ಅಧಿವೇಶನವನ್ನು ನಡೆಸಿದ್ದನ್ನು ನೋಡಿದ್ದೀವಿ. ಇದೀಗ ಜಾಹೀರಾತು ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆಗಳೇನು? ಯಾರ ಮೌಖಿಕ ಆಧಾರದ ಮೇಲೆ ಈ ಹಣವನ್ನು ಬಿಡುಗಡೆ ಮಾಡಲಾಗಿದೆ? ಪ್ರವೀಣ್, ಇದು ಹರೀಶ್ ಗೌಡ ಅಂತನವರು RTI ಕಾರ್ಯಕರ್ತರು ಈ ಒಂದು ದಾಖಲೆಗಳನ್ನ ಅಥವಾ ಮಾಹಿತಿಯನ್ನ ರಾಜ್ಯ ಸರ್ಕಾರದಿಂದ ಪಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಕಳೆದ ಬಾರಿ ಏನು ವಿಶೇಷ ಅಧಿವೇಶನ ಕರೆಯಲಾಗಿತ್ತು, ಜಂಟಿ ಅಧಿವೇಶನ, ರಾಜ್ಯಪಾಲರ ಜಂಟಿ ಅಧಿವೇಶನ ಕರೆಯಲಾಗಿತ್ತು. ಆ ಸಂದರ್ಭದಲ್ಲಿ ಈ ರೀತಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಫಾರ್ ಗ್ರಾಮೀಣ ಅಂತ ಯೋಜನೆಯ ವಿಶೇಷ ಏನು ಅಧಿವೇಶನದಲ್ಲಿ ಪಾಸ್ ಮಾಡಲಾಗಿತ್ತು. ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಹಾಕಲಾಗಿತ್ತು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ಮನ್ರೇಗಾ ಕಾಯ್ದೆಯನ್ನ ಬದಲಾವಣೆ ಮಾಡಿ ಅವರು ಸಂಪೂರ್ಣವಾಗಿ ಹೊಸ ಕಾಯ್ದೆಯನ್ನು ತರಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ. ಅದು ರಾಜ್ಯ ಸರ್ಕಾರ ಹೇಳ್ತಿರೋಂಥದ್ದು, ಹಿಂದೆ UPA ಸರ್ಕಾರ ಜಾರಿಗೆ ತಂದಂತ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ರದ್ದು ಮಾಡಿ ವಿಶೇಷ ಬೇರೆ ಯೋಜನೆಯನ್ನ ಅಥವಾ ಆಲ್ಟರ್ನೇಟಿವ್ ಕಾಯ್ದೆಯನ್ನ ಜಾರಿಗೆ ತರುವ ಮೂಲಕ ಗ್ರಾಮೀಣ ಭಾಗದಲ್ಲಿರುವಂತಹ ಕೃಷಿ ಕಾರ್ಮಿಕರು ಮತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಕಾರ್ಮಿಕರ ಒಂದು ಜೀವನವನ್ನ ಅಥವಾ ಒಂದು ಉದ್ಯೋಗ ಖಾತೆಯನ್ನ ಬಿಜೆಪಿ ಸರ್ಕಾರ ಕಸಿದುಕೊಂಡಿದೆ ಅಂತ ಅನ್ನೋದನ್ನ ಜಗಜ್ಜಾಹೀರು ಮಾಡ್ಲಿಕ್ಕೆ ಅಥವಾ ರಾಜ್ಯಾದ್ಯಂತ ಹೋರಾಟ ಮಾಡ್ಲಿಕ್ಕೆ ಈ ರೀತಿ ಜಾಹೀರಾತುಗಳನ್ನ ನೀಡುವ ಮೂಲಕ ರಾಜ್ಯ ಸರ್ಕಾರ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದೆ ಅಂತ ಅನ್ನೋದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಇದು ಕೇಂದ್ರ ಸರ್ಕಾರದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿರುವಂತಹ ವಿಧೇಯಕವನ್ನ ರಾಷ್ಟ್ರಪತಿಗಳು ಅಂಗೀಕಾರ ಮಾಡುವ ಮೂಲಕ ಅಥವಾ ಅದಕ್ಕೆ ಅನುಮೋದನೆ ನೀಡುವ ಮೂಲಕ ಅದನ್ನು ವಿಧೇಯಕವಾಗಿ ಕಾಯ್ದೆಯಾಗಿ ಇದು ಮಾರ್ಪಟ್ಟಿದೆ. ಅದಾದ ನಂತರ ರಾಷ್ಟ್ರಪತಿಗಳು ಅಂಕಿತ ಹಾಕಿರುವಂತಹ ಕಾಯ್ದೆ ವಿರುದ್ಧವಾಗಿ ರಾಜ್ಯ ಸರ್ಕಾರ
ಸಾರ್ವಜನಿಕರ ಹಣವನ್ನ ದುರ್ಬಳಕೆ ಮಾಡಿಕೊಂಡು ಜಾಹೀರಾತನ್ನು ನೀಡುವ ಮೂಲಕ ಈ ಒಂದು ವಿಬಿಜಿ ರಾಮ್ಜಿ ಕಾಯ್ದೆ ಸಂಪೂರ್ಣವಾಗಿ ಸಾರ್ವಜನಿಕರ ವಿರುದ್ಧವಾಗಿದೆ, ಕಾರ್ಮಿಕರ ವಿರುದ್ಧವಾಗಿದೆ, ಜನರ ಕೃಷಿ ಕಾರ್ಮಿಕರ ವಿರುದ್ಧವಾಗಿದೆ, ಅವರು ಉದ್ಯೋಗ ಖಾತ್ರಿಯನ್ನ ಕಸಿದುಕೊಡ್ತಿದೆ, ಗ್ರಾಮೀಣ ಭಾಗದಲ್ಲಿರುವಂತಹ ಗ್ರಾಮ ಪಂಚಾಯತಿಗಳ ಇನ್ನು ಹಕ್ಕನ್ನ ಕಸಿದುಕೊಂಡಿದೆ ಅನ್ನೋ ರೀತಿ ಮತ್ತು ಆ ಮೂಲಕ ಅಭಿವೃದ್ಧಿ ಮಾಡೋದಿರ್ಬೋದು, ಆಸ್ತಿ ಸೃಜನೆ ಮಾಡುವಂತ ಒಂದು ಕೆಲಸಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತೇವೆ ಅನ್ನೋ ರೀತಿ ಬಿಂಬಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುವಂತ ಪ್ರಯತ್ನವನ್ನು ಮಾಡ್ತು. ವಿಧಾನಸಭೆಯ ವಿಶೇಷ ಅಧಿವೇಶನ ಸಂದರ್ಭದಲ್ಲಿ ಜಾಹೀರಾತು ಕೊಡುವ ಮೂಲಕ ರಾಜ್ಯ ಸರ್ಕಾರ ತನ್ನ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದೆ ಅಂತ ಒಂದು ವಿಷಯ ಅಧಿವೇಶನ ಚರ್ಚೆ ಆಯ್ತು. ಎರಡನೇ ವಿಷಯ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಜಾಹೀರಾತನ್ನು ಕೊಡ್ಲಿಕ್ಕೆ ಕನ್ನಡ ಪತ್ರಿಕೆಗಳು ಮತ್ತು ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಕೊಡ್ಲಿಕ್ಕೆ ಮುಖಪುಟದಲ್ಲಿ, ಅದು ಮೊದಲನೇ ಪುಟದಲ್ಲಿ ಜಾಹೀರಾತನ್ನು ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಸುಮಾರು 1,57,00,000 ರೂಪಾಯಿಗಳನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಂತ ಪ್ರಿಯಾಂಕ ಖರ್ಗೆ ಅವರು ದುರ್ಬಳಕೆ ಮಾಡ್ಕೊಂಡಿದೆ ಅಂತ ಆರೋಪ ಕೇಳಿ ಬಂದಿದೆ. ಯಾಕಂತಂದ್ರೆ ಈ ಒಂದು ವಿಷಯದಲ್ಲಿ ಸಚಿವರ ಮೌಖಿಕ ಆದೇಶದ ಮೇರೆಗೆ ನಾವು ಜಾಹೀರಾತನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಅನ್ನೋದನ್ನ ಈ ಒಂದು ಸಾರ್ವಜನಿಕ ಮತ್ತು ಸಂಪರ್ಕ ಇಲಾಖೆ ಆಯುಕ್ತರಂತ ಹೇಮಂತ್ ನಿಂಬಾಳ್ಕರ್ ಅವರು ಅಧಿಕೃತವಾಗಿ ದಾಖಲೆಯನ್ನು RTI ಮೂಲಕ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಎರಡು ವಿಷಯ ಅನುಮಾನಗಳು ಕಾರಣ ಆಗ್ತಾ ಇರೋದು. ಒಂದು ವೇಳೆ ರಾಜ್ಯ ಸರ್ಕಾರ ತನ್ನ ಒಂದು ಇಲಾಖೆಯ ಅನುದಾನದ ಮೂಲಕ ಈ ಒಂದು ಜಾಹೀರಾತನ್ನು ಕೊಡುವಂತ ಪರಿಸ್ಥಿತಿ ಉದ್ಭವಿಸಿದ್ದೆ ಆದಲ್ಲಿ ನೇರವಾಗಿ ಮಾಧ್ಯಮಗಳಿಗೆ, ಪತ್ರಿಕೆಗಳಿಗೆ ಜಾಹೀರಾತನ್ನು ಬಿಡುಗಡೆ ಮಾಡಬಹುದಾಗಿತ್ತು. ಅದರ ಬದಲಾಗಿ ಅವರು ಏಜೆನ್ಸಿ ಥ್ರೂ ಹಣವನ್ನು ಬಿಡುಗಡೆ ಮಾಡೋ ಮೂಲಕ ಕಮಿಷನ್ ಮಾಡುವಂತ ಒಂದು ಕಮಿಷನ್ ಹೊಡೆಯುವಂತ ಪ್ರಯತ್ನ ಮಾಡಿದ್ರು ಅಂತ ಅನ್ನೋದು ಮೊದಲನೇ ಆರೋಪ. ಎರಡನೇದಾಗಿ ಯಾವುದೇ ಸಚಿವರ ಮೌಖಿಕ ಆದೇಶಕ್ಕೆ ಮುಖ್ಯಮಂತ್ರಿಗಳು ಸಹಿ ಹಾಕಿ ಅನುದಾನವನ್ನ ಬಿಡುಗಡೆ ಮಾಡಿ ಅಂತ ಆದೇಶ ಮಾಡಿದ್ರು ಸಹ ಆರ್ಥಿಕ ಇಲಾಖೆಯವರು ಅನುದಾನ ಬಿಡುಗಡೆ ಮಾಡ್ಲಿಕ್ಕೆ ಮೀನಾಮಿಷ ಎಣಿಸ್ತಾರೆ. ಅಥವಾ ತಮ್ಮ ಇಲಾಖೆ ಸಚಿವರುಗಳು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು ಸಹ ಮೌಖಿಕವಾಗಿ ಇಲ್ಲ ಲಿಖಿತವಾಗಿ ಕೊಡಿ ಅಂತ ಒಂದು ಸೂಚನೆಯನ್ನ ಅಥವಾ ಆದೇಶವನ್ನ ಕೊಡಿ ಅಂತ ಹೇಳುವ ಮೂಲಕ ಅವರ ಆದೇಶವನ್ನು ಪಾಲಿಸುವಂತ ಕೆಲಸವನ್ನು ಮಾಡುವಲ್ಲ. ಹಲವಾರು ಸಂದರ್ಭಗಳಲ್ಲಿ ಸಚಿವರುಗಳು ಅಧಿಕೃತವಾಗಿ ಅಥವಾ ಆರ್ಥಿಕ ಇಲಾಖೆ ಅನುಮೋದನೆ ಪಡೆದ್ರು ಸಹ ಬಿಡುಗಡೆ ಮಾಡ್ಲಿಕ್ಕೆ ಮೀನಾಮಿಷ ಎಣಿಸ್ತದೆ ಆರ್ಥಿಕ ಇಲಾಖೆ. ಹೀಗಾಗಿ ಇಲ್ಲಿ ಕೇವಲ ಸಚಿವರ ಮೌಖಿಕ ಆದೇಶಕ್ಕೆ 1,57,00,000 ಅನುದಾನ ಬಿಡುಗಡೆ ಮಾಡಿರುವಂತದ್ದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನೋದು ಎರಡನೇ ವಿಷಯ. ಮೂರನೇ ವಿಷಯ, ಜನರ ತೆರಿಗೆ ದುಡ್ಡನ್ನ ಈ ರೀತಿ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ, ಸ್ಥಾಪಿತ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರದ ಒಂದು ಸ್ಥಾಪಿತ ಸರ್ಕಾರದ ವಿರುದ್ಧ ಜನರ ತೆರಿಗೆ ದುಡ್ಡನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಜಾಹೀರಾತನ್ನು ಕೊಡುವ ಮೂಲಕ ಅನಗತ್ಯ ವಿವಾದವನ್ನು ಸೃಷ್ಟಿ ಮಾಡುವಂತ ಅಗತ್ಯತೆ ಇತ್ತ ಅಂತ ಅನ್ನೋ ಪ್ರಶ್ನೆ. ಹೀಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅಧಿಕಾರ ವ್ಯಾಪ್ತಿ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬೇರೆ ಬೇರೆ ಪಕ್ಷಗಳ ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಬ್ಬರನ್ನ ಇನ್ನೊಬ್ಬರ ದೂಷಣೆ ಮಾಡ್ಲಿಕ್ಕೆ ಅಥವಾ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ದೂಷಣೆ ಮಾಡ್ಲಿಕ್ಕೆ ಸಾರ್ವಜನಿಕರ ಹಣವನ್ನ, ಅನುದಾನವನ್ನ ಅಥವಾ ಸಾರ್ವಜನಿಕ ವೇದಿಕೆಯನ್ನು ಬಳಸ್ಕೊಳ್ಳುವಂಥದ್ದು ಸಮಂಜಸವಲ್ಲ. ಮತ್ತು ಆ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರ್ತಿವೆ ಅಥವಾ ತಮ್ಮ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ತಿವೆ ಅಂತ ಅನ್ನೋದು ಈ ಮೂಲಕ ಸ್ಪಷ್ಟವಾಗ್ತಿದೆ. ಹಾಗಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಂತ ಪ್ರಿಯಾಂಕ ಖರ್ಗೆ ಅವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕಾಗತ್ತೆ. ಈ ರೀತಿ ಮೌಖಿಕ ಸೂಚನೆಗೆ ಅನುದಾನವನ್ನು ಬಿಡುಗಡೆ ಮಾಡದಿರ್ಬೋದು, ಜಾಹೀರಾತನ್ನು ಬಿಡುಗಡೆ ಮಾಡುವಂತದ್ದು ಎಷ್ಟು ಸಮಂಜಸ ಅಂತ ಈ ಬಗ್ಗೆ ಈಗಾಗಲೇ ವಿಪಕ್ಷ ನಾಯಕರಂತ ಛಲವಾದಿ ನಾರಾಯಣಸ್ವಾಮಿ ಅವರು ಸಹ ಟ್ವೀಟ್ ಮೂಲಕ ತಮ್ಮ ಸಂದೇಶವನ್ನು ಹಾಕುವ ಮೂಲಕ ಈ ರೀತಿ ರಾಜ್ಯ ಸರ್ಕಾರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು 1,57,00,000 ಮೌಖಿಕ ಆದೇಶ ಮೇಲೆ ಬಿಡುಗಡೆ ಮಾಡೋದು ಸಮಂಜಸವಲ್ಲ, ಇದು ತೊಗಲಕ್ ದರ್ಬಾರ್ ಸರ್ಕಾರ ಅಂತ ಆರೋಪವನ್ನು ಸಹ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ರೀತಿ ಒಂದು ಸರ್ಕಾರದ ಒಂದು ವ್ಯವಸ್ಥೆಯನ್ನ ಅಥವಾ ಅಧಿಕಾರವನ್ನ ಅಥವಾ ಹಣವನ್ನ ಹೇಗೆ ಬೇಕಾದ್ರೂ ಅವರು ಜವಾಬ್ದಾರಿಯುತ ಸಚಿವರಾಗಿ ಜವಾಬ್ದಾರಿಯುತವಾಗಿ ಪ್ರತಿಯೊಂದು ಪೈಸೆಯನ್ನ ಬಳಸಬೇಕಾಗತ್ತೆ. ಆದ್ರೆ ತಮ್ಮ ಒಂದು ತೆವಲಿಗೆ ಅಥವಾ ತಮ್ಮ ಸರ್ಕಾರದ ಒಂದು ಪ್ರಚಾರಕ್ಕೋಸ್ಕರ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡ್ಲಿಕ್ಕೋಸ್ಕರ ಸಾರ್ವಜನಿಕ ಹಣವನ್ನ, ತೆರಿಗೆ ದುಡ್ಡನ್ನ ಬಳಸ್ಕೊಂಡಿದ್ದು ಸಮಂಜಸವಲ್ಲ ಅಂತ ವಿಷಯಗಳು ಕೇಳಿ ಬರ್ತಾ ಇದೆ. ಪ್ರವೀಣ್. ಓಕೆ ರಾಚಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.